ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು KD ಸಿನಿಮಾದ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಮೇಲೆ ಒತ್ತಿದ್ರೆ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. KD ಸಿನಿಮಾ ನಮ್ಮ ಧ್ರುವ ಸರ್, ಆಮೇಲೆ ರವಿಚಂದ್ರನ್ ಸರ್, ಆಮೇಲೆ ರಮೇಶ್ ಅರವಿಂದ್ ಸರ್ ಅವರು, ಆಮೇಲೆ ನಮ್ಮ ಸಂಜಯ್ ದತ್ ಅವರು ಎಲ್ಲ ಇದ್ದಂತಹ ಬಿಗ್ಗೆಸ್ಟ್ ಸ್ಟಾರ್ ಕಾಸ್ಟ್ ಸಿನಿಮಾ ಈ ವರ್ಷದಲ್ಲಿ ಒಂದು ಅದ್ಭುತ ಸಿನಿಮಾ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಬ್ಲಾಕ್ ಬಸ್ಟರ್ ಹಿಟ್ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕಲೆಕ್ಷನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾ ಇದೆ. ಥಿಯೇಟ್ರಲ್ಲೂ ಕೂಡ ಇನ್ನೂ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಂಗ್ಸ್ಗಳಿಗಂತೂ ಹೇಳೋದೇ ಬೇಡ, ಅದ್ಭುತವಾದಂಥ ಹಿಟ್ಟು. ನಮ್ಮ ಅರ್ಜುನ್ ಜನ್ಯ ಸರ್ ಅವರ ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿರುವಂಥ ಸಾಂಗ್ಸ್ಗಳು. ಅದಲ್ಲದೆ ಸುದೀಪ್ ಸರ್ ಅವರ ಎಂಟ್ರಿಗೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅಂತೂ ಇದ್ದಂತಹ ಸಿನಿಮಾ ಇದು. ಈ ಸಿನಿಮಾ ಇದೇ ಜೂನ್ 5ರಿಂದ OTTಗೆ ಬರೋಕ್ಕೆ ರೆಡಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ಲಿ ಕೆಲವೊಂದು ರೂಮರ್ಸ್ಗಳು ಹರಡ್ತಾ ಇದ್ವು. ಅಂದರೆ ಈ ಮೇ 30ಕ್ಕೆ ಇಲ್ಲ ಮೇ 29ಕ್ಕೆ, ಅಂದರೆ ಇವತ್ತು OTTಯಲ್ಲೆಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ರೂಮರ್ಸ್ಗಳು ಸಿಕ್ಕಾಪಟ್ಟೆ ಹರಡ್ತಿದ್ವು. ಅದಕ್ಕೆಲ್ಲ ನಿನ್ನೆ ಸಾಯಂಕಾಲ ZEE5 ಅವರು ಒಂದು ಬ್ರೇಕ್ನ ಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಜೂನ್ 5ನೇ ತಾರೀಕಿಂದ ನಿಮ್ಮ ಹತ್ತಿರದ OTT ಅಂದರೆ ನಿಮ್ಮ ಮನೆಯಲ್ಲಿರೋ TV, ಮೊಬೈಲ್, ಎಲ್ಲ ಮೊಬೈಲ್ಸ್ಗಳಲ್ಲೆಲ್ಲ OTTಯಲ್ಲಿ ರಿಲೀಸ್ ಆಗೋಕ್ಕೆ ರೆಡಿಯಾಗಿದೆ ZEE5 ಆ್ಯಪಲ್ಲಿ. ಕೆಲವೊಂದು ಕಡೆ ಏನು ರೂಮರ್ಸ್ ಇತ್ತು ಅಂದರೆ ಅಮೆಝಾನ್ ಪ್ರೈಮ್ ಅವ್ರು ತೊಗೊಂಡಿದ್ದಾರೆ, ಅಮೆಝಾನ್ ಪ್ರೈಮಲ್ಲಿ ಬರುತ್ತೆ ಈ ನಾಳೆ 29ಕ್ಕಿಂತಲೇ ಬರುತ್ತೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ರೂಮರ್ಸ್ಗಳು ಹರಿದಾಡ್ತಾ ಇದ್ವು. ಅದಕ್ಕೆಲ್ಲ ನಿನ್ನೆ ಸಾಯಂಕಾಲ ಬ್ರೇಕ್ ಬಿದ್ದಿದೆ. ಕೇಳಿ ಒಂಥರ ಖುಷಿ ಆಯಿತು. ಆದರೂ ಇಷ್ಟು ಬೇಗ OTTಗೆ ಬಂದಿದ್ದು ಒಂಥರ ಬೇಜಾರು ಅನ್ನಿಸ್ತು. ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ನಾನಂತರೂ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಮಸ್ಟು ಎಕ್ಸ್ಪೀರಿಯೆನ್ಸ್ ಸಿನಿಮಾ ಇದು ಥಿಯೇಟ್ರಲ್ಲಿ. BGMs ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಅರ್ಜುನ್ ಜನ್ಯ ಸರ್ ಅವರ ಒಂದು ಮ್ಯೂಸಿಕ್ನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದೇ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೇಮ್ ಸರ್ ಅವರ ಡೈರೆಕ್ಷನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಬೇರೆ ರೀತಿಯ ಖುಷಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಇನ್ನೂ ಒಂದು ವಾರ ಕಾಯಬೇಕು, ಅಥವಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೆಲ್ಲ ಇನ್ನೂ ಸಿನಿಮಾ ಇತ್ತು ಅಂದರೆ ಮಿಸ್ ಮಾಡದೆ ಹೋಗಿ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ಸಿನಿಮಾ. ಅಷ್ಟೇ ಅಲ್ಲದೆ KD 2 ಕೂಡ ಸದ್ಯದಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಸುದ್ದಿ ಬಂದಿದೆ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಕಾಲಭೈರವನ ರುದ್ರಾವತಾರನ KD 2ನಲ್ಲಿ ನೋಡ್ಬೋದು ನಾವು ಅಂತ ಒಂದು ಗೆಸ್ ಇದೆ. ಕಾದು ನೋಡಬೇಕು. ಸುದೀಪ್ ಸರ್ ಅವರ ಎಂಟ್ರಿ ಮಾತ್ರ ಎಂಡಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಕೊಟ್ಟಿದ್ದಾರೆ. ಕಾದು ನೋಡಬೇಕು. ಅಷ್ಟೇ ಅಲ್ಲದೆ ಒಂದಿಷ್ಟು ರೂಮರ್ಸ್ಗಳು ಏನಪ್ಪ ಅಂದರೆ ವಿಜಯ್ ಸೇತುಪತಿ ಅವರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೂಮರ್ಸ್ಗಳು ಹರಿದಾಡ್ತಾ ಇದೆ. ಅಂದರೆ ಸ್ಟಾರ್ಟಿಂಗಲ್ಲೆಲ್ಲ ಮಚ್ಚಿಡ್ಕೊಂಡೆಲ್ಲ ಅಂದರೆ ಲಾಂಗ್ ಹಿಡ್ಕೊಂಡೆಲ್ಲ ಬರ್ತಾರಲ್ಲ, ಅವರು ವಿಜಯ್ ಸೇತುಪತಿ ಅವರು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕು. ಅಫಿಷಿಯಲ್ ಆಗಿನೂ ಅನೌನ್ಸ್ ಆಗಿಲ್ಲ. ಈ OTT ಬಗ್ಗೆ ಮಾತಾಡೋದಾದರೆ ಇದೇ ಜೂನ್ 5ರಿಂದ ನಿಮ್ಮ ಹತ್ತಿರದ ಮೊಬೈಲ್ಗಳಲ್ಲಿ ಅಥವಾ OTTಗಳಲ್ಲಿ ರಿಲೀಸ್ ಆಗೋಕ್ಕೆ ರೆಡಿಯಾಗಿದೆ ಅಂತಹ KD ಸಿನಿಮಾ. ಈ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.